ನಮ್ಮ ಸಾಧನೆಗಳ ಬಗ್ಗೆ ಈಗಾಗಲೇ ಜನಕ್ಕೆ ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳಬೇಕು. ಅಲ್ಲಿ ದಿನಕ್ಕೊಂದು ಹೊಸದನ್ನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಕಲ್ಪನೆ ಇಲ್ಲ, ಸತ್ಯವನ್ನು ಮಾತ್ರ ಹೇಳಿದ್ದೀನಿ ಅಂತ ಮೊದಲನೇದಾಗಿ ಹೇಳ್ತಿದ್ದೀನಿ. ಆಮೇಲೆ ಪ್ರಜಾಪ್ರಭುತ್ವ ಬೇರೆ ಅಲ್ಲ, ನೀವು ಕೊಟ್ಕೊಳ್ತಕ್ಕಂಥ ಬಟ್ಟೆಗಳು ಬೇರೆ ಅಲ್ಲ. ಹಬ್ಬಕ್ಕೆ ಹೋಗಿ ಬಟ್ಟೆ ಕೊಳ್ತೀರಪ್ಪ, ಅದು ನಿಮ್ಮ ಆಯ್ಕೆ, ನಿಮ್ಮ ಇಷ್ಟ, ನಿಮ್ಮ ಖುಷಿ. ಇದು ಅಷ್ಟೇ, ನೀವು ಓಟ್ ಹಾಕ್ತೀರಾ, ನಿಮ್ಮ ಖುಷಿ, ನಿಮ್ಗೆ ಇಷ್ಟ ಬಂದವ್ರಿಗೆ ಹಾಕ್ಬೋದು. ಆದರೆ ನೀವೊಂದು ಪ್ಯಾಂಟು, ಒಂದು ಶರ್ಟು, ಒಂದು ಸೀರೆಯನ್ನು ಕೊಂಡ್ಕೋಬೇಕಾದ್ರೆ ನೀವೇನು ನೋಡ್ತೀರಾ ಅಂದರೆ ಒಂದು ಸೀರೆನ ಇಟ್ಕೊಳ್ಳಿ, ಮಾತೇನು ತೊಗೋತಾರೆ. ಏನು ಅವ್ರು ಬಯಸ್ತಾರೆ ಅಂತಂದರೆ ನಾವು ಕೊಂಡುಕೊಂಡು ಆಸೆ ಪಟ್ಟ ಸೀರೆ 3 ತಿಂಗಳಲ್ಲಿ ಬಣ್ಣ ಹೋಗಬಾರ್ದು, 6 ತಿಂಗಳಲ್ಲಿ ತೂತುಗಳು ಬಿದ್ದು ಬೇರೆ ಪ್ಯಾಚ್ ಅದಕ್ಕೆ ಹಾಕಬಾರ್ದು. ಕರೆಕ್ಟಾ? ಬೇರೆ ಬೇರೆ ಪ್ಯಾಚ್ಗಳು ಹಾಕಬಾರ್ದು ಅಂತ ಯೋಚನೆ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 5 ವರ್ಷ ಆದ್ರೂ ಬಟ್ಟೆಗೆ ಬಾಳಿಕೆ ಬರಬೇಕು ಅಂತ ಹೇಳ್ತೀವಿ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ನಾವು ಯಾರನ್ನಾದರೂ ಆಯ್ಕೆ ಮಾಡೋದಾದರೆ ಯಾರು ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ನೀವು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಾಟಕ ಸಿದ್ಧವಾಗಿದೆ. ಪ್ರತಿಯೊಂದು 15ರಿಂದ 20 ನಿಮಿಷದ ಪುಟ್ಟ ನಾಟಕಗಳು, 3 ನಾಟಕ ನಿಮ್ಮ ಮುಂದೆ ಬರ್ತಾ ಇದೆ. ನಾಟಕ ಶುರು ಆಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.